ओम चंद्रमा मनसो जातः चक्षो सूर्यो अजायत मुखादिन्द्रश्चाग्निश्च प्राणाद्वायुरजायत नारायणाय विद्महे वासुदेवाय धीमहि तन्नो विष्णुः प्रचोदयात्। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಅತ್ಯಂತ ಸಂತೋಷ ಅದೆಲ್ಲವೂ ಕೂಡ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ಯಾಕೆ ಅಂತಂದರೆ ಬಹಳ ದಿನಗಳ ಕನಸು ಕೂಡ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ನೆರವೇರುವಂತಹ ಸಾಧ್ಯತೆಗಳು, ಲಕ್ಷಣಗಳು ತುಂಬ ಕಾಣ್ತಾ ಇದೆ. ಹೇಗೆ? ನಿಮ್ಮ ರಾಶಿಯಲ್ಲಿ ಶುಕ್ರ, ಬುಧ, ನಿಮ್ಮ ರಾಶಿಗೆ ಸೂರ್ಯ ಬರ್ತಾನೆ, ನಿಮ್ಮ ರಾಶಿಗೆ ಶನಿ ಬರ್ತಾನೆ, ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಗುರು ಇದ್ದಾರೆ, 4ನೇ ಮನೆಯಲ್ಲಿ ಕುಜ ಇದ್ದಾರೆ, ನಿಮ್ಮ ರಾಶಿಯಲ್ಲೇ ವಿಶೇಷವಾಗಿ ರಾಹು ಇದ್ದಾರೆ, 7ನೇ ಮನೆಯಲ್ಲಿ ಕೇತು ಇದ್ದಾರೆ. ಹೆಂಗಿದೆ ಅಂದರೆ ಈ ಮಾರ್ಚ್ ತಿಂಗಳಲ್ಲಿ ಗ್ರಹಗಳೆಲ್ಲವೂ ನಿಮ್ಮ ರಾಶಿಯಲ್ಲೇ ಬಂದು ಸೇರ್ಕೊಂಡ್ಬಿಟ್ಟಿದೆ. ನಿಮ್ಮ ರಾಶಿಗೆ ದೃಷ್ಟಿನೂ ಇದೆ. ಕುಜ ಮಾತ್ರ ಎಲ್ಲೋ ಒಂದು 4ನೇ ಮನೆಯಲ್ಲಿ ದೂರ ಇದ್ದಾರೆ. ಒಂಥರ ಏನಪ್ಪ ಅಂತಂದರೆ ಎಲ್ಲ ಬಲಗಳನ್ನು ಹೊಂದುವಂತಹ ಒಂದು ರಾಶಿ ಮೀನರಾಶಿ. ನಿಮ್ಮ ರಾಶ್ಯಾಧಿಪತಿ ಗುರು ತೃತೀಯ ಸ್ಥಾನದಲ್ಲಿದ್ದಾರೆ. ಅವರೇ ನಿಮಗೆ ದಶಮಾಧಿಪತಿನೂ ಹೌದು. ಗುರುವಿನಿಂದ ನಿಮಗೆ ಅನುಗ್ರಹ, ಗುರು ಬಲ ಇಲ್ಲದಿದ್ದರೂ ಕೂಡ ಸಿಗುತ್ತೆ, ಅನುಗ್ರಹ ಸಿಗುತ್ತೆ. ಯಾಕೆಂದರೆ ಈ ತಿಂಗಳು ಪರಿವರ್ತನಾ ಯೋಗದಲ್ಲಿದೆ. ಹಾಗಾಗಿ ಗುರು ನಿಮ್ಮ ರಾಶಿಯಲ್ಲೇ ಇದ್ದಾರೆ ಅಂತ ತಿಳ್ಕೋಬೇಕು. ಹಂಸ ಯೋಗ ಅನ್ನುವಂಥ ಯೋಗ ನಿಮ್ಗೆ ಉತ್ಪತ್ತಿ ಆಗುತ್ತೆ. ತನ್ಮೂಲಕ ಧನ ಸಂಪತ್ತು, ಸಂಪತ್ತು, ಸಂತಾನ 3 ಕೂಡ ವೃದ್ಧಿ ಆಗುತ್ತೆ ನಿಮಗೆ. ಈ ಪರಿವರ್ತನಾ ಯೋಗದ ಫಲ ತುಂಬ ವಿಶೇಷವಾಗಿ ಅನುಗ್ರಹ ಮಾಡುತ್ತೆ ನಿಮಗೆ. ಒಂದು ಕಡೆ ಗುರು ನಿಮಗೆ ಚೆನ್ನಾಗಿದೆ ಅಂತ ತಗೊಳ್ಬೋದು, ಮಾರ್ಚ್ ತಿಂಗಳು ಪೂರ್ತಿ ಗುರು ಬಲನೇ ಇದೆ ಅಂತ ತಗೊಳ್ಬೋದು. ಯಾಕೆ? ಎರಡನೇದು, ರಾಶಿಯಿಂದ ಚತುರ್ಥ ಮತ್ತು ಸಪ್ತಮಾಧಿಪತಿ ಆಗಿರತಕ್ಕಂಥ ಬುಧ ಅವರು ಕೂಡ ನಿಮ್ಮ ರಾಶಿಯಲ್ಲೇ ನೀಚಭಂಗ ರಾಜಯೋಗದಲ್ಲಿ ವಿಶೇಷವಾದ ಫಲವನ್ನು ಕೊಡ್ತಾ ಇರೋದ್ರಿಂದ ಸುಖ ಹಾಗೂ ಪಾರ್ಟ್ನರ್ಶಿಪ್, ಬಿಸ್ನೆಸ್ಸು ಮತ್ತು ವಿವಾಹದ ಸಂಬಂಧ ಇಷ್ಟು ಕೂಡ ವೃದ್ಧಿ ಆಗುತ್ತೆ ನಿಮಗೆ. ಜೊತೆಗೆ ವಿದ್ಯಾಭ್ಯಾಸ ಕ್ಷೇತ್ರ, ವ್ಯಾಪಾರ ಕ್ಷೇತ್ರಕ್ಕೂ ಅಧಿಪತಿ ಅಂತ ಬುಧ ನಿಮಗೆ ಉತ್ತಮವಾದಂಥ ಯೋಚನೆ, ಚಿಂತನೆ, ಲಾಭವನ್ನು ಕೊಡ್ತಾನೆ. ರಾಶಿಯಿಂದ 3 ಮತ್ತು 8ನೇ ಮನೆ ಅಧಿಪತಿ ಆಗಿರತಕ್ಕಂಥ ಶುಕ್ರನು ಕೂಡ ಪರಿವರ್ತನಾ ಯೋಗದಲ್ಲಿ ಬಹಳ ವಿಶೇಷವಾಗಿ ಮಾಳವ್ಯ ಯೋಗ ಅನ್ನುವಂಥದ್ದು ಈ ತಿಂಗಳು ನಿಮಗೆ ಕೊಡ್ತಾನೆ. ತನ್ಮೂಲಕ ಸೌಭಾಗ್ಯ, ಸನ್ಮಂಗಳ, ಸಂಪತ್ತು, ವಾಹನ ಯೋಗ, ವಸ್ತ್ರ ಯೋಗ ಇವೆಲ್ಲವೂ ಮಾರ್ಚ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಸಿಗುತ್ತೆ. ಒಂಥರ ಶುಭ, ಒಂಥರ ಸಂತೋಷ. ಏನೋ ನಿಧಿ ಸಿಕ್ತು, ಏನೋ ಲಾಟ್ರಿ ಟಿಕೆಟ್ ಹೊಡಿತು, ಏನೋ ಅದ್ಭುತವಾದಂಥ ಅನುಕೂಲ ಆಗೋಯ್ತು ಅನ್ನೋ ರೀತಿಯಾಗಿ ಮಾರ್ಚ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಅತ್ಯುತ್ತಮವಾದಂಥ ಫಿನಾನ್ಷಿಯಲ್ ಬೆಳವಣಿಗೆ ಅನ್ನುವಂಥದ್ದು ಸಿಗುತ್ತೆ. ಯುಗಾದಿ ಹಬ್ಬ ಬರೋಷ್ಟೊತ್ತಿಗೆ ನಿಮಗೆ ಅತ್ಯಂತ ಸಮೃದ್ಧಿಯಾದಂಥ ಜೀವನ ಅನ್ನುವಂಥದ್ದು ಸಿಕ್ಬಿಡುತ್ತೆ. ಈ ತಿಂಗಳು ಪೂರ್ತಿ ತುಂಬ ಬ್ಯುಸಿಯಾಗಿರ್ತೀರ. ಯಾವ ಥರ ಅಂತಂದರೆ ನಿಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತೀರಾ, ಪ್ರಯಾಣದಲ್ಲಿ ಬ್ಯುಸಿ ಇರ್ತೀರಾ, ಪೂಜಾ ಕೈಂಕರ್ಯಗಳಲ್ಲಿ ಬ್ಯುಸಿ ಇರ್ತೀರಾ, ದಾನ ಧರ್ಮಾದಿಗಳನ್ನು ಮಾಡೋದ್ರಲ್ಲಿ ಬ್ಯುಸಿ ಇರ್ತೀರಾ, ಅಡ್ಮಿನಿಸ್ಟ್ರೇಷನ್ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ, ಲೀಡರ್ಶಿಪ್ ಕ್ವಾಲಿಟೀಸು, ವ್ಯವಸ್ಥಾಪಕರಾಗಿರ್ತೀರಾ, ಹಲವಾರು ಆಪರ್ಚುನಿಟೀಸು, ಆಪ್ಷನ್ಸು ನಿಮಗೆ ಸಿಗುತ್ತೆ, ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೋತೀರಾ. ಹೀಗೆ ಭಾಳಷ್ಟು ಬದಲಾವಣೆಗಳನ್ನು ನಾವು ಕಾಣ್ಬೋದು. ಆ ಬದಲಾವಣೆಗಳಲ್ಲಿ ಮುಖ್ಯವಾಗಿ ನಮಗೆ ಬಲವನ್ನು ಕೊಡುವಂಥದ್ದು ನಿಮಗೆ ಗ್ರಹಗಳು. ಇದಲ್ಲದೆ 6ನೇ ಮನೆ ಅಧಿಪತಿ ಆದಂಥ ಸೂರ್ಯ, ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿ ಅಂತ ಸೂರ್ಯ 12ನೇ ಮನೆಯಲ್ಲಿದ್ದಾರೆ. ಅವರು 14ನೇ ತಾರೀಕು ನಿಮ್ಮ ರಾಶಿಗೆ ಬಂದು ಬಿಡ್ತಾರೆ. ಅಲ್ಲಿಗೇನಾಯಿತು, ಸಾಲ ಅನ್ನುವಂಥದ್ದು 14ನೇ ತಾರೀಕಿನವರೆಗೂ ಮಾತ್ರನೇ. 14ನೇ ತಾರೀಕು ಆದಮೇಲೆ ಸಾಲ ನಿಮಗಿರಲ್ಲ, ಸಾಲ ಕಡಿಮೆ ಆಗುತ್ತೆ, ರೋಗಗಳಿದ್ದರೆ ಕಡಿಮೆ ಆಗುತ್ತೆ, ಶತ್ರುಗಳಿದ್ದರೂ ನಿಮಗೆ ಪಲಾಯನ ಆಗೋಗ್ತಾರೆ. ಅಲ್ಲಿವರೆಗೂ ನಿಮಗೆ ಋಣ ರೋಗ ಶತ್ರುಗಳು ಸ್ವಲ್ಪ ಬಾಧೆ ಕೊಡುತ್ತೆ 14ನೇ ತಾರೀಕುವರೆಗೂ. ಅದಾದಮೇಲೆ ಅದೂ ಕೂಡ ನಿಮಗೆ ಸಮಸ್ಯೆ ಇಲ್ಲ. ಇನ್ನು ಕುಜನ ದ್ವಿತೀಯ ಮತ್ತು ಭಾಗ್ಯಾಧಿಪತಿ ಅಂತ ಕುಜ ನಿಮಗೆ ಚತುರ್ಥದಲ್ಲಿ ಕುಜದೋಷವನ್ನು ಕೊಟ್ಟಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ಕಡೆ ಹೇಳ್ತಾರಲ್ಲ, ಒಂದು ಕಡೆ ನಿಲ್ಲಲ್ಲ, ಕಾಲಲ್ಲಿ ಚಕ್ರ ಇಟ್ಕೊಂಡಿದ್ಯಾ ಅಂತ, ಆ ಥರ ಈ ತಿಂಗಳು ಪೂರ್ತಿ ಸುತ್ತೋದು ಜಾಸ್ತಿ. ಸುತ್ತಾ ಇರ್ತೀರ, ಚಕ್ರ ಇಟ್ಕೊಂಡು ಸುತ್ತಾ ಇರ್ತೀರ. ಸ್ವಲ್ಪ ಕೋಪ ಬರುತ್ತೆ, ಕೆಲವೊಂದು ನಿಮ್ಮ ಡಿಸಿಷನ್ಸ್ ಕರೆಕ್ಟ್ ಇರೋದಿಲ್ಲ. ಹಾಗಾಗಿ ಏನು ಮೇಜರ್ ಡಿಸಿಷನ್ಸ್ ತೊಗೋಬೇಡಿ. ನಿಮಗೆ ಯಾರು ಆಧಾರವಾಗಿದ್ದಾರೋ, ನಿಮ್ಗೆ ಯಾರು ಸಹಾಯಕರಾಗಿದ್ದಾರೋ, ನಿಮ್ಗೆ ಯಾರು ಸಂಬಳ ಕೊಡ್ತಾರೋ ಅವ್ರ ಮೇಲೆ ಒಂದು ಸ್ವಲ್ಪ ಪ್ರೀತಿ ಭಕ್ತಿಯನ್ನು ಕೊಡಿ. ನಿಮ್ಗೆ ಉದ್ಯೋಗ ಕೊಡ್ತಾರೆ, ಉದ್ಯೋಗ ಕೊಟ್ಟು ನಿಮ್ಮ ಜೊತೆಗೆ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟಿರ್ತಾರೆ, ಆ ಮಾಲೀಕನ ಬಗ್ಗೆ ಮಾತಾಡೋದು, ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಜೊತೆಗೆ ನಿಮ್ಮ ಸ್ನೇಹ ಸಹವಾಸದಲ್ಲೂ ಕೂಡ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಒಳ್ಳೆಯದು.
ಈ ತಿಂಗಳು ನಿಮಗೆ ರಾಜ ಯೋಗ ಅನ್ನುವಂಥದ್ದು ಸಿಗ್ತಾ ಇರೋದ್ರಿಂದ ಈ ಯೋಗವನ್ನು ನೀವು ಪಡ್ಕೋಬೇಕು, ಪ್ರಯತ್ನ ಇರಬೇಕು, ಪ್ರಯತ್ನಶೀಲರಾಗಿರಬೇಕು. ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳಷ್ಟೊತ್ತಿಗೆ ಏನೋ ಒಂಥರ ವಿಶೇಷ ವಿಚಿತ್ರ ಅನ್ನುವಷ್ಟು ಅಭಿವೃದ್ಧಿಯನ್ನು ನೀವು ಕಾಣಬಹುದು. ಇನ್ನು ಶನಿ ಪ್ರಭಾವನ, ಶನಿ ಬಂದು ನಿಮಗೆ ಪ್ರಾರಂಭ ಶನಿ ಇತ್ತು, ಟೆಸ್ಟಿಂಗ್ ಟೈಮ್ ಇತ್ತು. ಇದೇ ತಿಂಗಳು 28ನೇ ತಾರೀಕು, ಮಾರ್ಚ್ ತಿಂಗಳು 28ನೇ ತಾರೀಕು ಶನಿಯಿಂದ ನಿಮಗೆ ಜನ್ಮ ಶನಿ ಪ್ರಾರಂಭ ಆಗುತ್ತೆ. ಜಾಗ್ರತೆ, ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೋಬೇಕು. ಶನಿಯ ಪರ್ಸೆಂಟೇಜನ್ನು ತಿಳ್ಕೊಳ್ಳಿ. ಮೋರ್ ದೆನ್ 50% ಇದ್ದರೆ ಓಕೆ, ಇಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದರೆ ಜನ್ಮ ಶನಿ ಪ್ರಭಾವ ಯಾವತ್ತಿದ್ರೂ ಕೂಡ ನಿಮಗೆ ತೊಂದರೆಯನ್ನು ಉಂಟು ಮಾಡುವಂಥ ಸಂದರ್ಭಗಳು ಬರಬಹುದು. ಜನರಲೈಸ್ ಆಗಿ ನೋಡೋದಾದರೆ ಏನೇನಿದೆ, ಜನರಲೈಸ್ ಆಗಿ ನಿಮಗೆ ಯಾವ್ಯಾವ ಥರ ಫಲ ಇದೆ ಅಂತಂದರೆ, ಪಾಲುದಾರಿಕೆಯಲ್ಲಿ ಶುಭ ಫಲ, ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ, ಮನೆಯಲ್ಲಿ ಸಂತೋಷವಾದ ವಾತಾವರಣ, ಶುಭ ಕಾರ್ಯಗಳು ನಡೆಯುವಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸವಾದರೂ 14ನೇ ತಾರೀಕುವರೆಗೂ ಮಾತ್ರ, ಅದಾದಮೇಲೆ ತೊಂದರೆ ಇಲ್ಲ. ನಂಬಿಕಸ್ಥರಿಂದ ಸ್ವಲ್ಪ ಬೇಸರ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ತ್ರೀ ಸೌಖ್ಯ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಮತ್ತು ಉತ್ತಮ ಫಲವನ್ನು ಅಪೇಕ್ಷೆ ಪಡುವಂತಹ ಮಾಸ ಆಗುತ್ತೆ. ಕುಟುಂಬ ಸದಸ್ಯರು ಪ್ರಯಾಣವನ್ನು ಮಾಡ್ತೀರಾ, ದರ್ಶನವನ್ನು ಮಾಡ್ತೀರಾ, ಕ್ಷೇತ್ರಗಳಿಗೆ ಹೋಗಿ ಬರ್ತೀರಾ. ಷೇರು ವ್ಯವಹಾರದಲ್ಲಿ ಶುಭ ಫಲ, ವಸ್ತ್ರ ದಾನವನ್ನು ಮಾಡುವುದರಲ್ಲಿ ಈ ತಿಂಗಳು ನಿಮಗೆ ಹೆಚ್ಚು ಸಂತೋಷ ಆಗುತ್ತೆ. ಮನಸ್ಸಿಗೆ ಬಲ ವೃದ್ಧಿ ಆಗುತ್ತೆ. ಸಹೋದರಿಯರ ಪ್ರೀತಿಗೆ ನೀವು ಪಾತ್ರರಾಗ್ತೀರಾ. ನೆರೆಹೊರೆಯವರು ಕೂಡ ನಿಮಗೆ ತುಂಬ ಸಪೋರ್ಟನ್ನು ಮಾಡ್ತಾರೆ. ಚೈತನ್ಯ ಶಕ್ತಿ ತುಂಬ ಜಾಸ್ತಿ ಇರುತ್ತೆ. ಬೇಜವಾಬ್ದಾರಿ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ, ಆಲಸ್ಯ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಮುಖ್ಯವಾದಂಥ ವಿಚಾರ. ಇನ್ನು ಚರ ಮತ್ತು ಸ್ಥಿರ ಆಸ್ತಿಗಳನ್ನು ಖರೀದಿ ಮಾಡುವಂತಹ ಆಲೋಚನೆ, ಸ್ಥಾನ ಪಲ್ಲಟ ಆಗುವಂತಹ ಸಾಧ್ಯತೆಗಳು ನಿಮಗೆ ಕಾಣ್ತಾ ಇದೆ. ಸ್ವಲ್ಪ ನಿಮ್ಮ ಮಾತಿನ ಶೈಲಿಯಲ್ಲಿ ಬದಲಾವಣೆಗಳು ಕಾಣುತ್ತೆ. ರಾಜಸತ್ವ ತಾಮಸತ್ವ ಬರುತ್ತೆ, ಸಾತ್ವಿಕ ಬದಲಾವಣೆ ಇರಲ್ಲ ನಿಮಗೆ. ಅಧಿಕ ತಿರುಗಾಟ ಇರುತ್ತೆ, ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಇದರಿಂದ ಸ್ವಲ್ಪ ನಿಮ್ಮ ಬಗ್ಗೆ ಅಪಪ್ರಚಾರ ಇದೆಲ್ಲ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ವ್ಯಾಪಾರ ವ್ಯವಹಾರ ಉದ್ಯೋಗಗಳಲ್ಲಿ ಮಾತ್ರ ನಿಮಗೇನೂ ತೊಂದರೆ ಇಲ್ಲ. ಪರೀಕ್ಷಾರ್ಥಿ ವಿದ್ಯಾರ್ಥಿಗಳಿಗಾಗಲಿ, ರೈತರಿಗಾಗಲಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗಾಗಲಿ, ವಾಹನ ಮಾಲೀಕರು ಚಾಲಕರಿಗಾಗಲಿ ಏನು ತೊಂದರೆ ಏನಿಲ್ಲ. IT-BT ಸಾಫ್ಟ್ವೇರ್ ಉದ್ಯೋಗದವರು ಕೂಡ ತುಂಬ ಚೆನ್ನಾಗಿದೆ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಪುಣ್ಯಕ್ಷೇತ್ರಕ್ಕೆ ಹೋಗೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ವ್ಯವಸ್ಥೆಗಳೆಲ್ಲ ಸಿದ್ಧತೆ ಮಾಡ್ಕೊಂಡು ಹೋಗಿ ಬನ್ನಿ, ಅದು ನಿಮಗೆ ಭಾಳ ಒಳ್ಳೆಯದು. ನಿಮ್ಮ ಕರ್ತವ್ಯಗಳನ್ನು ಪರಿಪೂರ್ಣವಾಗಿ ನಿಭಾಯಿಸ್ತೀರಾ. ಜೀವನದಲ್ಲಿ ಸಂತೋಷ ಅನ್ನುವಂಥದ್ದು ಈ ತಿಂಗಳಲ್ಲಿ ನಿಮಗೆ ಖಂಡಿತವಾಗಲೂ ಕಾಣುತ್ತೆ. ಹಲವು ತೊಡಕುಗಳು ನಿಮಗೆ ಬಂದರೂ ಕೂಡ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಹತೋಟಿಗೆ ತಂದುಕೊಂಡು ನೀವು ಸಕ್ಸಸ್ಸನ್ನು ಆಗ್ತೀರಾ. ಕೆಲಸ ಕಾರ್ಯಗಳಲ್ಲಿ ಜಯತ್ವ ಪ್ರಾಪ್ತಿ ಇದೆ. ಮತ್ತು ವಯಸ್ಕರಿಗೆ ಈ ತಿಂಗಳು ವಿವಾಹದ ವಿಚಾರದಲ್ಲಿ ಜಯಪ್ರಾಪ್ತಿ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಯಾವುದೇ ಥರದ ಭಯಪಡೋ ಅವಶ್ಯಕತೆ ಇಲ್ಲ. ಇದು ಜನರಲೈಸ್ ವಿಚಾರ. ನೋಡಿ, ಶ್ಲೋಕ ಹೇಳುತ್ತೆ, ಪ್ರಥಮೇ ರವಿಜೆ ವಿಷವನ್ಹಿತ ಸ್ತತನೈರ್ಯುತ ಕೃತಬಂಧವದ ಪರದೇಶಮಪೇತ್ಯ ಸಹೃದವನೋ ವಿಮುಖರ್ತ ಸ್ಥೋ ಮುಖ ವಿ ನತಃ ಅನ್ನುವಂಥ ಶ್ಲೋಕ. ನೋಡಿ, ಈಗ ನಿಮ್ಮ ಮೀನ ರಾಶಿಯಲ್ಲಿ ರಾಹು ಇದ್ದಾರೆ, ಶುಕ್ರ ಇದ್ದಾರೆ, ಬುಧ ಇದ್ದಾರೆ, ಸೂರ್ಯ ಬರ್ತಾರೆ, ಶನಿ ಬರ್ತಾರೆ. 5 ಗ್ರಹಗಳು ಬಂದು ಸೇರುತ್ತೆ. ಈ ಮಧ್ಯೆ ಒಂದು 2.5 ದಿನ ಚಂದ್ರನೂ ಬಂದುಬಿಡ್ತಾರೆ. ಒಟ್ಟು ಷಟ್ಗ್ರಹ ಯೋಗ, 6 ಗ್ರಹಗಳ ಯೋಗ ಅನ್ನುವಂಥದ್ದು ನಿಮ್ಮ ಒಂದು ವಿಶೇಷವಾಗಿ ಈ ಸಂದರ್ಭಕ್ಕೆ ಬರುತ್ತೆ. ಸರಿ, ಈ 6 ರಾಶಿಗಳು ಅಂದರೆ ಒಟ್ಟು 7 ರಾಶಿ ಆಗುತ್ತೆ. ಸಪ್ತಗ್ರಹ ಕೂಟ ಯಾರ್ಯಾರು? ಚಂದ್ರ, ಶನಿ, ಸೂರ್ಯ, ಶುಕ್ರ, ರಾಹು, ಬುಧ, ಮತ್ತು ವಿಶೇಷವಾಗಿ ಗ್ರಹಗಳ ಗೋಚಾರದ ಬದಲಾವಣೆಗಳಲ್ಲಿ ಆಗಾಗ ಬರುವಂತಹ ಸ್ಥಿತಿಗತಿಗಳು. ಸಪ್ತಗ್ರಹ ಕೂಟ, ಷಡ್ಗ್ರಹ ಕೂಟ, 6 ಗ್ರಹಗಳಂತೂ ಖಂಡಿತವಾಗಲೂ ನಿಮಗೆ ನಿಮ್ಮ ರಾಶಿಗೆ ಬಂದು ಸೇರುತ್ತೆ. ಒಂದು ಗ್ರಹ ಕೊಡಲಿಲ್ಲ ಅಂದರೂ ಇನ್ನೊಂದು ಗ್ರಹ ಕೊಡುತ್ತೆ, ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಜನ್ಮ ರಾಶಿಯಲ್ಲಿ ಶನಿಯು ಸಂಚರಿಸುವಾಗ ಇದೊಂದು ಭಾಳ ಮುಖ್ಯ. ನಾನು ಈಗಾಗಲೇ ಹೇಳ್ತಿದ್ದೆ, ಸುಮಾರು 2-3 ತಿಂಗಳಿಂದ ಹೇಳ್ತಾ ಇದ್ದೀನಿ, ಶನಿಯ ಪ್ರಭಾವದಲ್ಲಿದ್ದೀರಾ, 7.5 ಮೀನ ರಾಶಿಯವರು. ಈಗ ಮಾರ್ಚ್ 28ನೇ ತಾರೀಕು ಶನಿ ನಿಮ್ಮ ರಾಶಿಗೆ ಬಂದು ಜನ್ಮ ಶನಿ ಪ್ರಾರಂಭ ಆಗುತ್ತೆ. 2.5 ವರ್ಷ ಪ್ರಾಬ್ಲಮ್ಸ್. ಫಸ್ಟ್ 2.5 ವರ್ಷ ಟೆಸ್ಟಿಂಗ್ ಟೈಮ್, ಇವಾಗ ಪ್ರಾಬ್ಲಮ್ಸು, ಮುಂದಕ್ಕೆ 2.5 ವರ್ಷ ಆದಮೇಲೆ ಸೊಲ್ಯೂಷನ್ಸ್. ಅಂದರೆ ಪ್ರಾಬ್ಲಮ್ಸ್ಗೆ ನೀವು ಕಾಲಿಡ್ತಾ ಇದ್ದೀರಾ ಮೀನ ರಾಶಿಯವರು. ಪ್ರಾಬ್ಲಮ್ಸ್ ಕಾಲಿಡಬೇಕಾದ್ರೆ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಏನಾದರೂ ಮಿತ್ರ ಸ್ಥಾನವೋ, ಸ್ವಕ್ಷೇತ್ರವೋ, ಉಚ್ಚ ಸ್ಥಾನದಲ್ಲೋ ಇದ್ದರೆ ತುಂಬ ಒಳ್ಳೆಯದು. ಇಲ್ಲ ನೀಚದಲ್ಲಿದೆ, ಶತ್ರು ಸ್ಥಾನದಲ್ಲಿದೆ, ಅಸ್ತಂಗತ ಆಗಿದೆ, ವಕ್ರಿ ಆಗಿದೆ ಅಂದರೆ ಪ್ರಾಬ್ಲಮ್ಸ್. ಅದಕ್ಕೆ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ, ವೇದಿಕ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಳ್ಳಿ. ಆದರೆ ಮಾರ್ಚ್ 28 ಶನಿ ಬದಲಾವಣೆ ಆಗ್ತಾ ಇದ್ದರೆ ಮಾರ್ಚ್ 29ನೇ ತಾರೀಕು ಎಲ್ಲ ಕಡೆ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇರ್ತಾರೆ. ಅವತ್ತು ಶನಿವಾರ, ಉತ್ತರಾಭಾದ್ರ ನಕ್ಷತ್ರ, ಅಮಾವಾಸ್ಯೆ, ಗ್ರಹಣ ಎಲ್ಲವೂ ಸೇರಿಕೊಂಡಿರ್ತಕ್ಕಂಥ ದಿನ ಅವತ್ತು ಶನಿಗೆ ಪ್ರಿಯವಾದಂಥ ದಿನ. ಅಂದು ಶನಿ ಶಾಂತಿನ ಕಡ್ಡಾಯವಾಗಿ ಮಾಡಿಸ್ಕೋಬೇಕು ಮೀನರಾಶಿಯವರು. ಯಾವುದೇ ಕಾರಣಕ್ಕೂ ಇದನ್ನು ನೀವು ತ್ಯಜಿಸೋ ಹಾಗಿಲ್ಲ.
ನಿಮ್ಮ ಊರು, ನಿಮ್ಮ ಗ್ರಾಮದ ಸುತ್ತಮುತ್ತ ಎಲ್ಲೇ ಶನೀಶ್ವರ ಯಾಗ ಮಾಡ್ತಿದ್ರು 29ನೇ ತಾರೀಕು ಮಾಡ್ಕೊಳ್ಳಿ. ಎಲ್ಲೂ ಅವಕಾಶ ಸಿಕ್ಕಲಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಯಾಗವನ್ನು ಮಾಡ್ತಾ ಇದ್ದೀನಿ. ಇದೇ ಮಾರ್ಚ್ 29ನೇ ತಾರೀಕು ಈ ಯಾಗವನ್ನು ಮಾಡ್ತಾ ಇದ್ದೀನಿ. ಇದರಲ್ಲಿ ನೀವು ಪಾಲ್ಗೊಳ್ಬೇಕಾದ್ರೆ nityasauಭಾಗ್ಯ.in ಅನ್ನುವಂಥ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ, ಅದರಲ್ಲಿ ನಿಮ್ಮೊಂದು ಫಾರ್ಮ್ ಕಾಣುತ್ತೆ. ಆ ಫಾರ್ಮಲ್ಲಿ ನೀವು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ಅದರಲ್ಲಿ ನೀವು ಟೈಪ್ ಮಾಡಿ ಫಾರ್ಮನ್ನು ಸಬ್ಮಿಟ್ ಮಾಡಬೇಕು. ಅದರಲ್ಲಿ 431 ರೂಪಾಯಿಗೆ ಒಂದು ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನರ್ನ ನೀವು ಸ್ಕ್ಯಾನ್ ಮಾಡಿ ಅದನ್ನು ಪೇ ಮಾಡಿ ಆ ರಿಜಿಸ್ಟ್ರೇಷನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಸಕ್ಸಸ್ ಆಗುತ್ತೆ. ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ನಿಮ್ಗೆ ತೊಂದರೆ ಆಯಿತು ಅಂತಂದರೆ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ ಕೆಳಗಡೆ ನಿಮ್ಗೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿದ್ರೆ ನಮ್ಮ ಟೆಲಿಕಾಲರ್ಸ್ ಫೋನ್ ರಿಸೀವ್ ಮಾಡಿ ನಿಮ್ಗೆ ಎಜುಕೇಟ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೋತಾರೆ. ಒಬ್ಬರಿಗೆ 431 ರೂಪಾಯಿ. ನೀವು ಅದನ್ನು ಪೇ ಮಾಡೋದ್ರಿಂದ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರವಾಗಿ ಒಂದು ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ಪ್ರಸಾದವಾಗಿ ಬಂದು ಸೇರುತ್ತೆ. ಅದನ್ನು ನೀವು ದೇವ್ರ ಮನೆ ಮೇನ್ ಡೋರ್ಗೆ ಅಥವಾ ಕಾರಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಅದು ನಿಮಗೆ ಭಾಳ ಒಳ್ಳೆ ಫಲ ಕೊಡುತ್ತೆ. ಏನೂ ತೊಂದರೆ ಆಗದೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಈ ಒಂದು ಶನೈಶ್ಚರ ಮಹಾಯಾಗವನ್ನು ನೀವು ನೇರವಾಗಿ ನೋಡಬೇಕು ಅಂತಂದರೆ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೇಲೆ ಕಡೆ ಬರಬೇಕಾದ್ರೆ ಚಂದಾಪುರ ಅನ್ನುವಂಥ ವಿಶೇಷವಾದಂಥ ಒಂದು ಊರಿದೆ. ಅದಾದ ಮೇಲೆ ರಾಮಿ ಗೆಸ್ಟ್ ಲೈನ್ ಹೋಟ್ಲು ಬಲಗಡೆ ತಿರ್ಕೊಂಡ್ರೆ 3 ಕಿಲೋಮೀಟರ್ಲಿ ಮಂಚನಹಳ್ಳಿ ಅನ್ನುವಂಥ ಒಂದು ಗ್ರಾಮ. ಅಲ್ಲಿ ನಡೆದಾಡುವ ಬಸವಣ್ಣ ಇರುವಂಥ ಕ್ಷೇತ್ರ, ಅದು ಶನೈಶ್ಚರ ಕ್ಷೇತ್ರ. ಅಲ್ಲಿ ಶನೈಶ್ವರನ ದೇವಸ್ಥಾನದಲ್ಲಿ ಮಹಾಯಾಗವನ್ನು ಮಾಡ್ತಾ ಇರೋದು. ಕಮೆಂಟ್ ಸೆಕ್ಷನಲ್ಲಿ ಲೊಕೇಶನನ್ನು, ಅಡ್ರೆಸ್ಸನ್ನು ಪಿನ್ ಮಾಡಲಾಗಿರುತ್ತೆ. ಅದನ್ನು ಸೇವ್ ಮಾಡಿಕೊಂಡು ಕುಟುಂಬ ಸಪರಿವಾರ ಸಮೇತವಾಗಿ ಬನ್ನಿ. ಅಕ್ಕಪಕ್ಕ ಮನೆಯವ್ರನ್ನ ಕರ್ಕೊಂಬನ್ನಿ, ಎಲ್ಲರೂ ಬನ್ನಿ. ಯಾಗದಲ್ಲಿ ಪಾಲ್ಗೊಳ್ಳಿ, ಸಂಕಲ್ಪ ಮಾಡಿಸ್ಕೊಳ್ಳಿ, ಪೂಜಾ ಪ್ರಸಾದವನ್ನು ಸ್ವೀಕಾರ ಮಾಡಿ. ಬಟ್ ಕೊರಿಯರ್ ಮುಖಾಂತರನೇ ನಿಮಗೆ ಕುದುರೆ ಲಾಳ ಬರೋದು, ಅಲ್ಲಿ ಕೊಡೋದಿಲ್ಲ. ಇಲ್ಲ ನನಗೆ ಬರೋಕ್ಕೆ ತುಂಬ ದೂರ ಆಗುತ್ತೆ ಅನ್ನೋದಾದರೆ ನೀವು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ. ಬೆಳಗ್ಗೆ 6 ಗಂಟೆಗೆ ಅಭಿಷೇಕ ಶುರುವಾದರೆ 12:30 1 ಗಂಟೆವರೆಗೂ ಪೂರ್ಣಾವತಿಯಾಗಿ ಅನ್ನದಾನ ಆಗೋದು ಎಲ್ಲವೂ ಕೂಡ ನಿಮಗೆ ಲೈವ್ ಸ್ಟ್ರೀಮ್ ಆಗಿ ನೀವು ಕಾಣ್ಬೋದು. ಅದನ್ನು ನೋಡಿ ಕೂಡ ನೀವು ಆನಂದ ಪಡ್ಬೋದು. ಬರೋಕ್ಕಾಗದೇ ಇರೋರು, ಸುಮಾರು ಜನ ಹೆಣ್ಮಕ್ಳಿಗೆ ಬರೋಕ್ಕಾಗಲ್ಲ ಅಂಥವ್ರು ನೋಡ್ಬೋದು. ಬಟ್ ಪ್ರಸಾದ ಅಂತೂ ಖಂಡಿತವಾಗ್ಲೂ ಕೊರಿಯರ್ ಮುಖಾಂತರ ಬಂದೇ ಬರುತ್ತೆ. ಒಬ್ಬರಿಗೆ 431 ರೂಪಾಯಿ. ಆದ್ದರಿಂದ ನಿಮ್ಮ ಮನೇಲಿ 3-4 ಜನ ಇದ್ದಾರೆ ಅಂದರೆ ಸಪ್ರೇಟಾಗಿ ಪ್ರತ್ಯೇಕವಾಗಿ ನೀವು ಅದನ್ನು ಮಾಡಬೇಕಾಗತ್ತೆ. ಖಂಡಿತವಾಗ್ಲೂ ಈ ಪೂಜೆಗೆ ಪಾಲ್ಗೊಳ್ಳಿ. ಭಗವಂತನ ಆಶೀರ್ವಾದ ನಿಮಗೆ ಸಿಗುತ್ತೆ. ಯಾಕೆಂದರೆ ಜನ್ಮರಾಶಿಯಲ್ಲಿ ಶನಿ ಸಂಚರಿಸುವಾಗ ಜಾತಕನಿಗೆ ಅಥವಾ ಗೋಚಾರ ಪರವಾಗಿ ವಿಷಭಯ, ಅಗ್ನಿಭಯ, ಮೃತ್ಯುಭಯ, ಸ್ವಜನ ವಿರಹ, ಬಂಧನ, ವಧೆ ಇವೆಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳು. 551ನೇ ಪುಟ, 550 ಮತ್ತು 551ನೇ ಪುಟ ವಿಶೇಷವಾಗಿ ಗ್ರಂಥದ ಒಂದು ಜಾತಕ ಫಲಸಾರೋದ್ಧಾರ ಈ ಗ್ರಂಥದಲ್ಲಿ ಇದೆ. ಪರದರ್ಶಕ್ಕೆ ಹೋಗಿ ಕಷ್ಟಪಡುವಂತಹ ಸಾಧ್ಯತೆಗಳು, ಆಮೇಲೆ ಸ್ವಲ್ಪ ಮಟ್ಟಿಗೆ ಪುತ್ರರಿಂದ ಬಹಿಷ್ಕರಣ ಹೊಂದುವಂಥ ಸಾಧ್ಯತೆಗಳು, ಸ್ವಲ್ಪ ದುಃಖ ಅನ್ನುವಂಥದ್ದು ಜಾಸ್ತಿ ಕಾಣ್ತಾ ಇರೋದ್ರಿಂದ ಸಾಧ್ಯವಾದಷ್ಟು ನೀವು ಈ ಪೂಜೆಯನ್ನು ಮಾಡಿಕೊಂಡು ಆ ಭಗವಂತನ ಸೇವೆಯನ್ನು ಮಾಡಿ ಕುದುರೆ ಲಾಳವನ್ನು ಇಟ್ಕೊಂಡು ಬರುವಂತಹ ತೊಂದರೆಗಳೆಲ್ಲ ನಿವೃತ್ತಿ ಮಾಡಿಕೊಂಡು ಸಂತೋಷವಾಗಿ, ಭಯಪಡಬೇಡಿ, ಧೈರ್ಯವಾಗಿರಿ. ಭಗವಂತನ ಅನುಗ್ರಹ ಮಾಡ್ತಾನೆ. ಮೂಲ ಜಾತಕದಲ್ಲಿ ಶನಿ ಚೆನ್ನಾಗಿದ್ದರೆ ಇನ್ನೂ ಸೂಪರ್ ಆಗಿರ್ತೀರ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪೂಜೆಯಲ್ಲಿ ಖಂಡಿತವಾಗ್ಲೂ ನೀವು ಪಾಲ್ಗೊಳ್ಳಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.